ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನದು ವೀಡಿಯೋ ಬಂದುಬಿಟ್ಟು ಏನಪ್ಪ ಅಂತಂದರೆ ಎಕ್ಸಾಮ್ ಅದೇ ಒಂದು ರೈಲ್ವೆಯಲ್ಲಿ ಹೊಸ ನೋಟಿಫಿಕೇಷನ್ ಬಂದಿದೆ ಮತ್ತು 10th ಪಾಸ್ ಅಂತ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಇದು ಬಂದುಬಿಟ್ಟು ಎಲ್ಲಿಯಪ್ಪ ಅಂತಂತಂದರೆ ಇವತ್ತು ಬಂದಿದೆ ಸ್ನೇಹಿತರೆ. ಇಂಥದ್ದೇ ಒಂದು 3 ವೀಕ್ ಇಂದ ಒಂದು ನೋಟಿಫಿಕೇಷನ್ ಬಂತು, ಸೇಮ್ ನೋಟಿಫಿಕೇಷನ್ ಅಂಥದ್ದೇ ನೋಟಿಫಿಕೇಷನ್ ಮತ್ತೆ ಬಂದಿದೆ. ಇದು 1/6/2026 ಅಂದರೆ 3 ಡೇಸ್ ಆಯಿತು. ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟಲ್ಲಿ ಬಂದಿರುವಂಥ ನೋಟಿಫಿಕೇಷನ್ ಆಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಪರೀಕ್ಷೆ ಎಲ್ಲ ಡೈರೆಕ್ಟ್ ಇಂಟರ್ವ್ಯೂ ಆಧಾರದ ಮೇಲೆ ನಮಗೆ ಆಯ್ಕೆಯನ್ನು ಮಾಡ್ತಾರೆ. ಮೊದಲಾಗಿ ಬಂದುಬಿಟ್ಟು ಪ್ರಾಜೆಕ್ಟ್ ಇಂಜಿನಿಯರಿಂಗ್ ಬಂದುಬಿಟ್ಟು 1, ಪ್ರಾಜೆಕ್ಟ್ ಇಂಜಿನಿಯರ್ ಮೇಂಟೆನೆನ್ಸ್ 1, ಟೆಕ್ನಿಷಿಯನ್ 5 ಹುದ್ದೆಗಳು, ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ 16 ಹುದ್ದೆಗಳಿವೆ, ಯಾರ್ಡ್ ಆಪರೇಷನ್ ಸರ್ವೇಯರು 1, ಶೌಟಿಂಗ್ ಆಪ್ರೇಟರು 12, ಟೋಟಲಾಗಿ 36 ಹುದ್ದೆಗಳು ಇರುವಂಥ ಒಂದು ನೋಟಿಫಿಕೇಷನ್ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಸ್ಯಾಲ್ರಿ ನಿಮಗೆ ಟೋಟಲಾಗಿ ಎಷ್ಟು ಬರುತ್ತೆ ಅಂತಂದರೆ 50,000ವರೆಗೂ ಸಹ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಟೋಟಲಾಗಿ ನಿಮಗೆ 50,000ವರೆಗೂ ಸಹ ಸ್ಯಾಲ್ರಿಯನ್ನು ಬರ್ತದೆ. ಇದಕ್ಕೆ ಯಾವ ರೀತಿ ಸೆಲೆಕ್ಷನ್ ಇರುತ್ತೆ ಅಂತೇಳಿ ನೋಡೋಣ ಸ್ನೇಹಿತರೆ. ಓಕೆ, ಸೆಲೆಕ್ಷನ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಯಾವುದೇ ರೀತಿಯಾದಂಥ ಪರೀಕ್ಷೆ ಇಲ್ಲದೆ ನಿಮಗೆ ಯಾವ ರೀತಿಗೆ ಮಾಡ್ತಾರೆ ಅಂದರೆ ಇಂಟರ್ವ್ಯೂ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ನಿಮಗೆ ರಿಜಿಸ್ಟರ್ ಮಾಡ್ಕೋಬೇಕು ಅವತ್ತು ಬೆಳಗ್ಗೆ 9ರಿಂದ 12 ಗಂಟೆವರೆಗೆ. ಓಕೆ, ಪ್ರಾಜೆಕ್ಟ್ ಇಂಜಿನಿಯರಿಂಗು ಮತ್ತು ಪ್ರಾಜೆಕ್ಟ್ ಇಂಜಿನಿಯರ್ ಮೇಂಟೆನೆನ್ಸು, ಯಾರ್ಡ್ ಆಪರೇಷನ್ ಸರ್ವೇಯರು, ಶೌಟಿಂಗ್ ಆಪ್ರೇಟರ್ಗೆ 22ನೇ ತಾರೀಕಿದೆ. 22ನೇ ತಾರೀಕು ಇಂಟರ್ವ್ಯೂ ಇರುವಂಥದ್ದು. ಎಲ್ಲಿಯಪ್ಪ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್, ವಾಗನ್ ರ್ಯಾಪರ್ ವರ್ಕ್ಶಾಪ್, ಆಟೋ ನಗರ, ವಡ್ಲಪುಡಿ, ಗಾಜುವಾಕ, ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶಲ್ಲಿ ನಿಮಗೆ ಇದು ಇಂಟರ್ವ್ಯೂ ಇದೆ. ಮತ್ತು ಟೆಕ್ನಿಷಿಯನ್ ಮೆಕ್ಯಾನಿಕಲ್ ಮತ್ತು ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ಗೆ 23/6/2026 ಏನಪ್ಪ ಅಂತಂದರೆ ಇಂಟರ್ವ್ಯೂ ಮಾಡ್ತಾರೆ. ಸೆಲೆಕ್ಷನ್ ಪ್ರೊಸೆಸ್ಸು ನಿಮಗೆ ಯಾವ ರೀತಿಗೆ ಮಾಡ್ತಾರೆ ಅಂತಂತಂದರೆ ನೋಡ್ಬೋದು ಇಲ್ಲಿ. ಕ್ಯಾಂಡಿಡೇಟ್ಸ್ ಶಾಲ್ ಬಿ ಟೈಮ್ ವೇನು ಆ್ಯಂಡ್ ಗೆಟ್ ರಿಜಿಸ್ಟ್ರೇಷನ್ ದರ್ ಕೇರ್ಸ್. ಅಂದರೆ ನೀವು ಡೈರೆಕ್ಟಾಗಿ ಹೋಗಿ ಅಲ್ಲಿ ನಿಮಗೆ ಗ್ರೂಪ್ ಡಿಸ್ಕಷನ್ ಆಧಾರದ ಮೇಲೆ ಅಂದರೆ ನಿಮ್ಗೆ ಇಂಟರ್ವ್ಯೂ ಆಧಾರದ ಮೇಲೆ ಸೆಲೆಕ್ಷನ್ ಮಾಡ್ತಾರೆ. ಈ ಫಾರ್ಮೇಟನ್ನು ತೊಗೊಂಡೋಗ್ಬೇಕು. ಅವತ್ತು ನೀವು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತಂದರೆ ಇಲ್ಲಿ ಪೋಸ್ಟ್ ಅಪ್ಲೈ ಮಾಡೋದಕ್ಕೆ ಯಾವುದು ಅಪ್ಲೈ ಮಾಡ್ತೀರಿ ಅದು, ಮತ್ತು ಕ್ಯಾಂಡಿಡೇಟು ನೇಮು, ಫಾದರ್ ನೇಮ್ ಅಥವಾ ಹಸ್ಬೆಂಡ್ ನೇಮು, ಫುಲ್ ಪೋಸ್ಟಲ್ ಅಡ್ರೆಸ್ಸು, ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ಸು, ಡೇಟ್ ಆಫ್ ಬರ್ತು, ಮತ್ತು ಮೇಲ್ ಫೀಮೇಲ್ ಜೆಂಡರ್ ಬಗ್ಗೆ, ಕಮ್ಯುನಿಟಿ, ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನು 10th 12th ಡಿಗ್ರಿ, ಇನ್ನು ಅದರ್ ಕ್ವಾಲಿಫಿಕೇಷನ್ ಅದು ಹಾಕಬೇಕು. ಇಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಇಲ್ಲಿ ನೀವು ಫಿಲ್ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟು ನೀವು ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಇಲ್ಲಿ ಹಾಕ್ತಿರೋದೆಲ್ಲ ಟಿಕ್ ಹಾಕಬೇಕು. ಸೆಲ್ಫ್ ಅಟೆಸ್ಟೆಡ್ ಅಂತಂತಂದರೆ ನೀವು ಆ ಒಂದು ಡಾಕ್ಯುಮೆಂಟ್ಸನ್ನು ಸಿಗ್ನೇಚರ್ನ ಮಾಡಿ ಹಾಕಬೇಕಾಗ್ತದೆ. ಓಕೆ, ಇದಕ್ಕೆ ಕ್ವಾಲಿಫಿಕೇಷನ್ ಒಂದು ಹೇಳ್ತೀನಿ ನೋಡಿ. ಪ್ರಾಜೆಕ್ಟ್ ಇಂಜಿನಿಯರಿಂಗ್ಗೆ ನೀವು ಡಿಗ್ರಿ ಪಾಸ್ ಆಗಿರ್ಬೇಕು, ಅದು ಇಂಜಿನಿಯರಿಂಗ್ ಪಾಸ್ ಆಗಿರ್ಬೇಕು. ಮಿನಿಮಮ್ 1 ಇಯರು ಎಕ್ಸ್ಪೀರಿಯನ್ಸ್ ಇರಬೇಕು. ನೀವು 55 ಇದ್ದರೂ ಸಹ ಅಪ್ಲೈನ ಮಾಡ್ಬೋದು. ನೆಕ್ಸ್ಟ್ ಪ್ರಾಜೆಕ್ಟ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ಗೆ ಸೇಮ್ ಇಂಜಿನಿಯರಿಂಗ್ ಮಾಡಿರಬೇಕು ಮತ್ತು ಇದಕ್ಕೆ 1 ಇಯರ್ ಎಕ್ಸ್ಪೀರಿಯೆನ್ಸು ಇರಬೇಕಾಗ್ತದೆ. ಟೆಕ್ನಿಷಿಯನ್ ಮೆಕ್ಯಾನಿಕಲ್ಗೆ ITI ಪಾಸ್ ಆದಂಥ ಅಭ್ಯರ್ಥಿಗಳು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಓಕೆ, ನೆಕ್ಸ್ಟು ಸೇಮ್ ಇದಕ್ಕೂ ಸಹ ಎಲೆಕ್ಟ್ರಿಕಲ್ಗೆ ಸಹ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ಗೂ ಸಹ ಸೇಮ್ ITI ಪಾಸ್ ಆದಂಥ ಅಭ್ಯರ್ಥಿಗಳು ಅಪ್ಲೈನ ಮಾಡಬಹುದು. ಯಾರ್ಡ್ ಆಪ್ರೇಷನ್ ಸೂಪರ್ವೈಸರ್ಗೆ ಸೇಮು ನೀವು ಯಾವುದೇ ಒಂದು ಇದರಲ್ಲೂ ಸಹ ಡಿಗ್ರಿ ಪಾಸ್ ಆಗಿರಬೇಕು. ನೀವೇನು ಇಂಜಿನಿಯರಿಂಗ್ ಅಷ್ಟೇ ಅಂದ್ಕೊಂಡಿರಲ್ಲ, ಏನೇ ಡಿಗ್ರಿ ಪಾಸ್ ಅಂತ ಅಭ್ಯರ್ಥಿಗಳು ಸಹ ಅಪ್ಲೈ ಮಾಡ್ಬೋದು. ಮತ್ತು 1 ಇಯರ್ಸು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಅಂದರೆ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸು ಇರಬೇಕಾಗ್ತದೆ. ನೆಕ್ಸ್ಟು 10th ಪಾಸ್ ಆದಂಥವ್ರು, ನಾನು ತಮಿಳಲ್ಲಿ ಹಾಕಿದ್ನಲ್ಲ, 10th ಪಾಸ್ ಆದಂಥವ್ರು ಶೌಟಿಂಗ್ ಆಪ್ರೇಟರ್ಗೆ ಅಪ್ಲೈನ ಮಾಡ್ಬೋದು. ಮಿನಿಮಮ್ 1 ಇಯರ್ ಆಫ್ ಎಕ್ಸ್ಪೀರಿಯೆನ್ಸು ಇದ್ದರೆ ಇದಕ್ಕೆ ಅಪ್ಲೈನ ಮಾಡ್ಬೋದು. ಇದು ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋಸ್ ತಕ್ಕಾಗಿದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.